ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈ ಆರ್ಟಿಸ್ಟಿಕ್ ಜರ್ನಿ. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಬ್ಯೂಟಿಫುಲ್ ಆದ ಸ್ಟೋರಿನ ತಂದಿದ್ದೀನಿ. ಮತ್ತೇಕೆ ತಡ, ಶುರು ಮಾಡೋಣವಾ? ಲೆಟ್ಸ್ ಬಿಗಿನ್. ಒಂದೂರಿನಲ್ಲಿ 2 ಫ್ಯಾಮಿಲಿಗಳು ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಾಯಿದ್ರು. ಇವರಲ್ಲಿ ಒಂದು ಫ್ಯಾಮಿಲಿ ನಿರಂತರವಾಗಿ ಜಗಳ ಮಾಡ್ತಾಯಿದ್ರು. ಮತ್ತೊಂದು ಫ್ಯಾಮಿಲಿ ಬಹಳ ಶಾಂತಿಯಾಗಿ, ಪ್ರೀತಿಯಾಗಿ ಮತ್ತು ಸ್ನೇಹದಿಂದ ಇದ್ದರು. ಒಂದು ದಿನ ಯಾವಾಗಲೂ ಜಗಳ ಮಾಡ್ತಿದ್ದ ಫ್ಯಾಮಿಲಿಯ ಹೆಂಡತಿ ತನ್ನ ಗಂಡನಿಗೆ ಈ ರೀತಿ ಹೇಳ್ತಾಳೆ, ಪಕ್ಕದ ಮನೆಯವರು ಎಷ್ಟು ಚೆನ್ನಾಗಿರ್ತಾರೆ, ಯಾವಾಗಲೂ ಪ್ರೀತಿಯಿಂದ ಇರ್ತಾರೆ, ಜಗಳನೇ ಆಡಲ್ಲ ಎಂದು ಅಸೂಯೆ ಪಟ್ಕೊಂಡು, ಹೋಗಿ ಅವರ ಗುಟ್ಟು ಏನು ಅಂತ ನೋಡ್ಕೊಂಡು ಬನ್ನಿ ಅಂತ ತನ್ನ ಗಂಡನಿಗೆ ಹೇಳ್ತಾಳೆ. ಪತಿಯು ನಿಧಾನವಾಗಿ ಪಕ್ಕದ ಮನೆಯ ಕಿಟಕಿಯ ಬಳಿ ಹೋಗಿ ವೀಕ್ಷಿಸಲು ಪ್ರಾರಂಭ ಮಾಡ್ತಾನೆ. ಆ ಮನೆಯಲ್ಲಿ ನೆಲವನ್ನು ಕ್ಲೀನ್ ಮಾಡ್ತಾ ಇರೋ ಒಬ್ಬ ಮಹಿಳೆನ ನೋಡ್ತಾನೆ. ಇದ್ದಕ್ಕಿದ್ದಂತೆ ಆ ಮಹಿಳೆ ಏನನ್ನೋ ನೆನಪಿಸಿಕೊಂಡು ಅಡುಗೆ ಮನೆ ಕಡೆ ಓಡಿ ಹೋಗ್ತಾಳೆ. ಅದೇ ಸಮಯದಲ್ಲಿ ತನ್ನ ಪತಿಯು ಕೂಡ ವೇಗವಾಗಿ ರೂಮ್ನ ಕಡೆಗೆ ಹೋಗುವಾಗ ನೀರಿನ ಬಕೆಟನ್ನು ಗಮನಿಸದೆ ಒದ್ದು ನೀರು ನೆಲದ ಮೇಲೆ ಚೆಲ್ಲುತ್ತೆ. ತನ್ನ ಹೆಂಡತಿ ಅಡುಗೆ ಮನೆಯಿಂದ ಬಂದು, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ, ನಾನು ದಾರಿಯಲ್ಲಿ ಬಕೆಟ್ ಇಟ್ಟಿದ್ದು ನನ್ನ ತಪ್ಪು ಅಂತ ಹೇಳ್ತಾಳೆ. ಅದಕ್ಕೆ ತನ್ನ ಗಂಡ, ಇಲ್ಲ ತಪ್ಪು ನಿಂದಲ್ಲ, ತಪ್ಪು ನಂದು, ಯಾಕಂದರೆ ನಾನು ಗಮನಿಸಲಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಸದ್ದಿಲ್ಲದೆ ಗಮನವಿಟ್ಟು ಕೇಳುತ್ತಿದ್ದ ಪಕ್ಕದ ಮನೆಯವನು ಇದನ್ನೆಲ್ಲ ನೋಡಿ ಮತ್ತೆ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಹೋಗಿದ ತಕ್ಷಣ ತನ್ನ ಹೆಂಡತಿ, ಏನ್ರಿ ಪಕ್ಕದ ಮನೆಯ ಸೀಕ್ರೆಟ್ ಏನು ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ ತನ್ನ ಗಂಡ ಈ ರೀತಿ ಹೇಳ್ತಾನೆ, ಗೊತ್ತಾಯಿತು. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ನಾವು ಯಾವಾಗಲೂ ನಾನು ಮಾಡಿದ್ದೇ ಸರಿ ಅಂತ ವಾದ ಮಾಡಿಕೊಂಡು ಜಗಳ ಮಾಡ್ಕೋತೀವಿ. ಆದರೆ ಅವರು ತಮ್ಮ ಕೆಲಸದ ಜವಾಬ್ದಾರಿಯನ್ನು ತಗೊಂಡು ಬಹಳ ಪ್ರೀತಿಯಿಂದ ಶಾಂತಿಯಿಂದ ಇದ್ದರು ಅಂತ ಹೇಳ್ದ. ಫ್ರೆಂಡ್ಸ್, ಈ ಕಥೆಯಿಂದ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂದರೆ, ನೆಮ್ಮದಿ ಮತ್ತು ಶಾಂತಿಯುತ ಜೀವನದ ಜೊತೆಗೆ ಮನೆಯವರ ಸಂಬಂಧಗಳು ಚೆನ್ನಾಗಿರಬೇಕಂದ್ರೆ ಮೊದಲಿಗೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವೇ ಜವಾಬ್ದಾರಿ ತಗೋಬೇಕು. ಪ್ರತಿಯೊಂದು ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. ಇದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಮರೆಯದೆ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಈ ಕೂಡಲೇ ಒಂದು ಸಬ್ಸ್ಕ್ರೈಬನ್ನು ಕೊಡಿ. ಹಾಗೆಯೇ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.